ರೋಡ್ ಡೌನ್ ಹೋಯ್ತವ್ರೆಲ್ಲ ಟೊಮೆಟೊ ರೇಟ್ ಡೌನ್ ಆಗ್ಬಿಟ್ಟೈತೆ ಅಪ್ಪಾಜಿ ನೋಡಲಿ ಪಕ್ಕದಲ್ಲೇ ಅಂತ ಪ್ಲೀಸ್ చేసుకోండి ಥ್ಯಾಂಕ್ ಯು ಅಂಡಿ ಜೈ ಕರ್ನಾಟಕ ಎಲ್ಲೋದ್ರು ನಾವು ನಮ್ಮ ಕನ್ನಡ ಬಿಡಲ್ಲ ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಶಿವು ಯೂಟ್ಯೂಬ್ ಚಾನಲ್ ಸೊ ಇವತ್ತು ಹೊಸದಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏನಂತ ಅಂದರೆ ಇವತ್ತು ನಾವು ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ನಾನು ಶಿವು ನಮ್ಮ ಅತ್ತೆ ಮಾವ ಮತ್ತು ನಮ್ಮ ಬ್ರದರ್ ಒಬ್ಬರು ಸೊ ಇಷ್ಟು ಜನ ಸೇರ್ಕೊಂಡು ನಾವು ಮಂತ್ರಾಲಯಗೆ ಹೊರಟಿದ್ದೀವಿ ಸೊ ಈಗ ಆಲ್ರೆಡಿ ಟೈಮ್ ಬೆಳಗ್ಗೆ 8 ಗಂಟೆ ಆಗಿದೆ ಎಲ್ಲ ಕೆಲಸ ಎಲ್ಲ ಪ್ರತಿಯೊಂದು ಮುಗಿಸಿದ್ದೀವಿ ಪೂಜೆ ಇರ್ಬೋದು ತಿಂಡಿ ಎಲ್ಲ ಮನೇಲೇ ಮಾಡಿದ್ವಿ ಸೊ ಇವಾಗ ನಾವು ಹೊರಡಬೇಕು ಸೊ ನಾವಲ್ಲಿ ರೀಚ್ ಆಗೋ ಅಷ್ಟೊತ್ತಿಗೆ ಅಪ್ರಾಕ್ಸಿಮೇಟ್ಲಿ ಒಂದು 6 ಗಂಟೆ ಆಗ್ಬೋದು ಏಕೆಂದರೆ 400 ಕಿಲೋಮೀಟರ್ಸ್ ಇದೆ ನಮ್ಮ ಊರಿಂದ ಅಲ್ಲಿಗೆ ಸೊ ಈ ಒಂದು ವ್ಲಾಗಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗೋದನ್ನು ನಿಮಗೆ ವ್ಲಾಗಲ್ಲಿ ತೋರಿಸ್ತೀನಿ ಈ ಒಂದು ವ್ಲಾಗ್ನ ಫುಲ್ ನೋಡಿ ತುಂಬ ಚೆನ್ನಾಗಿರುತ್ತೆ ಸೊ ಮನೆಯಿಂದ ಹೊರಡೋಕೆ ಮುಂಚೆ ದೇವ್ರದ್ದು ತೀರ್ಥ ಎಲ್ಲ ಹಾಕೋಣ ಅಂತ ಇಟ್ಕೊಂಡಿದ್ದೀನಿ ಕೈಯಲ್ಲಿ ತೀರ್ಥ ಬಂದು ನಮ್ಮ ಮನೆ ದೇವ್ರದ್ದು ಮತ್ತು ಇನ್ನೊಂದು ಮಲೆ ಮಹದೇಶ್ವರಕ್ಕೆ ರೀಸೆಂಟಾಗಿ ಹೋಗಿದ್ರು ನಮ್ಮ ಮಾವರು ಅವರು ಕೂಡ ತಂದಿದ್ರು ಸೊ ಅದಕ್ಕೆ ಎರಡೂ ಸೇರಿಸಿ ಇವಾಗ ಹಾಕ್ತಾ ಇದ್ದೀನಿ ಎಲ್ಲಾದರೂ ಹೊರಡೋಕ್ಕಿಂತ ಮುಂಚೆ ಈ ಥರ ಎಲ್ಲ ಕಾರ್ಗೆ ನಾವು ಹೋಗೋದಕ್ಕಿಂತ ಮುಂಚೆ ಈ ಥರ ಎಲ್ಲ ಮಾಡಿದ್ರೆ ಒಳ್ಳೆಯದಾಗುತ್ತೆ ಯಾವುದೇ ಥರ ವಿಘ್ನ ಬರಲ್ಲ ಅಂತ ನಾವು ನಂಬ್ತೀವಿ ಎವ್ರಿ ಟೈಮ್ ಇದೇ ಥರ ಮಾಡೋದು ನಾವು ಸೊ ಅದಕ್ಕೆ ನಿಮಗೂ ಎಲ್ಲಾದರೂ ಟ್ರಿಪ್ ಹೋದರೆ ಈ ಥರ ಮಾಡಿ ಸೇಫ್ಟಿಯಾಗಿ ಬರ್ಬೋದು ಅಂತ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಸೊ ಇವಾಗ ನಮ್ಮ ಕಾರಲ್ಲಿರುವ ವಿಘ್ನೇಶ್ವರನಿಗೆ ಪೂಜೆ ಮಾಡೋಣ ಬನ್ನಿ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವ ಓಂ ಗಂ ಗಣಪತಿಯೇ ವಿಘ್ನ ವಿಘ್ನೇಶಕಾಯ ನಮಃ ಸಂಕಷ್ಟಹರ ಚತುರ್ಥಿಯೇ ನಮಃ ಸ್ವಾಮಿ ಸೊ ಪೂಜೆ ಎಲ್ಲ ಆಯಿತು ಇವಾಗ ಲಗೇಜ್ ಎಲ್ಲ ಲೋಡ್ ಮಾಡ್ತಾ ಇದ್ದೀವಿ ಕಾರ್ಗೆ ಸೊ ಫ್ರೆಂಡ್ಸ್ ಇವಾಗ ಹೊರಡ್ತಾ ಇದ್ದೀವಿ ಸೊ ಬನ್ನಿ ಹೋಗೋಣ ನಮ್ಮ ಊರಿಂದ ಮಂತ್ರಾಲಯಕ್ಕೆ ಅಲ್ಲಿ ಭೈರವೇಶ್ವರನ ಗುಡಿ ಇತ್ತು ಸೊ ಅಲ್ಲಿಗೆ ಕೈ ಮುಗಿದು ಇವಾಗ ಹೊರಟಿದ್ದೀವಿ ದಾಬಸ್ಪೇಟೆಯಿಂದ ಮಂತ್ರಾಲಯಗೆ ಸೊ ನಮ್ಮ ದಾಬಸ್ಪೇಟೆಯಿಂದ ಮಂತ್ರಾಲಯ ಬಂದು 450 ಕಿಲೋಮೀಟರ್ಸ್ ಇದೆ ಸೊ ನಾವು ತುಮಕೂರು ಮತ್ತು ಹಿರಿಯೂರು ಮೇಲೆ ಈ ಒಂದು ಮಂತ್ರಾಲಯಕ್ಕೆ ಹೋಗೋದು ಡೌನ್ ಆಗೈತೆ ಅದು ರೋಡ್ ಹೋಯ್ತವ್ರೆ ರೋಡ್ ಡೌನ್ ಹೋಯ್ತವ್ರೆಲ್ಲ ಟೊಮೆಟೊ ರೇಟ್ ಡೌನ್ ಆಗ್ಬಿಟ್ಟೈತೆ ಟೊಮೆಟೊ ರೇಟ್ ಇಲ್ಲಿ ಮಾರ್ಕೆಟ್ ಐತಲ್ಲ ರೇಟ್ ಡೌನ್ ಆಗೋದಕ್ಕೆ ರೋಡ್ ಹೋಗೋದು ಪ್ರತಿಭಟನೆ ಮಾಡ್ತಾವೆ ಫ್ರೆಂಡ್ಸ್ ಇವಾಗ ನಾವು ನಿಯರ್ ಬೈ ಬಳ್ಳಾರಿ ಇದ್ದೀವಿ ಇನ್ನೊಂದು 30 ನಿಮಿಷ ಸೊ ಬಳ್ಳಾರಿಗೆ ಹೊರಟ್ಬಿಡ್ತೀವಿ ಸೊ ಆನ್ ದ ವೇ ಏನು ಒಂದು ಹೋಟ್ಲಿಲ್ಲ ಎಂಥದ್ದು ಇಲ್ಲ ಫ್ರೆಂಡ್ಸ್ ಒಂದು ಟೀ ಕುಡಿಯೋಣ ಅಂದ್ರೂ ಈ ರೋಡಲ್ಲಿ ಎಂದೂ ಇಲ್ಲ ಸೊ ಬಳ್ಳಾರಿಗೆ ಹೋಗ್ಬಿಟ್ಟು ಇವಾಗ ಆಲ್ರೆಡಿ ಟೈಮ್ 12:30 ಆಗಿದೆ ಹೋಗ್ಬಿಟ್ಟು ಊಟ ಎಲ್ಲ ಮಾಡಬೇಕು ಸೊ ಈ ರೋಡಲ್ಲಿ ನಿಂತಿದ್ದೀವಿ ತೆಗಿ ನೋಡೋಣ ಅದೇನಾ ನಮ್ಮ ಅಮ್ಮ ಮಾಡಿ ಕಳಿಸಿದ್ರು ಲುಕ್ ಅಟ್ ಹಿಯರ್ ಏನಿದೆ ಅಂತ ಸನ್ಫ್ಲವರ್ ನೋಡಿ ಫ್ರೆಂಡ್ಸ್ ಏನು ಸಕ್ಕತ್ತಾಗಿದೆ ಏನು ಸಕ್ಕತ್ತಾಗಿದೆ ಅಂದರೆ ಈ ಕಡೆ ಸೈಡ್ ಇದೆ ಈ ಕಡೆಯಿಂದ ತೋರಿಸ್ತೀನಿ ಕ್ಯೂಟ್
ಚೆನ್ನಾಗಿದೆ, ಸಖತ್ತಾಗಿದೆ. ಸೂರ್ಯ ಈ ಡೈರೆಕ್ಷನಲ್ಲಿ ಇದ್ದಾರಲ್ಲ, ಅದಕ್ಕೆ ಈ ಡೈರೆಕ್ಷನಲ್ಲಿ. ಹಾಂ, ಬ್ಲ್ಯಾಕ್ ಸಾಯಿಲ್ ಇದೆಲ್ಲ. ಅಯ್ಯೋ ಬೀಳೋದು. ಯಾರು ಹಾಕಿದಾರೋ ಪಾಪ, ರೋಡ್ ಸೈಡ್ ಹಾಕಿದ್ದಾರೆ. ನಮ್ಮಂಥವ್ರೆಲ್ಲ ಬಂದು ಫೋಟೋ ತೆಗೆಸ್ಕೊಳ್ಳಿ. ಶಿವ ಬನ್ನಿ ಇಲ್ಲಿ. ಶಿವು, ಇದು ಕರ್ನಾಟಕ ಬಾರ್ಡರ್ ತಾನೆ? ಕರ್ನಾಟಕ ಬಾರ್ಡರ್ ಅಲ್ಲ, ಇದು ಬಳ್ಳಾರಿ. ನಾನಿಲ್ಲ ಅಂದರೆ ತೆಲುಗುಲಿ ಒಂದು ಡೈಲಾಗ್ ಹೊಡಿಯೋಣ ಅಂತ ಇದ್ದೆ. ಅಂದರಿಕಿ ನಮಸ್ಕಾರಂ. ಆಂಧ್ರದವರೆಲ್ಲ ಆಮೇಲೆ ಊರು ಬಿಟ್ಟು ಹೋಗ್ಬಿಡ್ತಾರೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ, ಸಕ್ಕತ್ತಾಗಿದೆ ಫ್ರೆಂಡ್ಸ್. ಈ ಒಂದು ನೀನು ತೆಲುಗು ಕೇಳ್ಬಿಟ್ಟು ಆಮೇಲೆ ಪುಷ್ಪರಾಜ್ ಬರ್ತಾರೆ, ಪುಷ್ಪ ತಗ್ಗದಲ್ಲೇ ಅಂತ. ಇದೆಲ್ಲ ಇದು ಫ್ರೆಂಡ್ಸ್ ಇಲ್ಲಿ ನೋಡಿ, ಇಲ್ಲೂ ಕಡಲೆಪುರಿ ತಿಂತಾವನೆ ಈಶಾ. 2 ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು, ಲೇಟಾಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ. ಒಂದು ಫೋಟೋ ತೆಗೆಸ್ಕೊಳ್ಳೋಣ ಫ್ಯಾಮಿಲಿ. ಏನು ಸಖತ್ತ ಕಾಣಿಸ್ತಾರೆ ನೋಡು ಅಪ್ಪಾಜಿ, ನೋಡಲಿ ಆರೆಂಜ್ ಕಲರ್ ಬೇಕಾಗ್ತದೆ. ನಿಂತ್ಕೊಂಡ್ರಮ್ಮ, ಫೋಟೋ ತೆಗಿತೀನಿ. ರನ್ ಇವಾಗ. ಸೂರ್ಯಕಾಂತಿ ಫ್ಲವರ್ ಒಳಗಡೆ ಹೋಗಿ ಬಂದ್ಮೇಲೆ ಹೆಂಗಾಗಿದೆ ಪಾಪ ಶರ್ಟ್. ಏನಾಗಲ್ಲ ಬಿಡು ಶಿವು, ಹೋಗುತ್ತೆ. ಫ್ರೆಂಡ್ಸ್, ಇವಾಗ ನಾವು ಅದೋನಿ ವೆಜ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಗೈಸ್, ನಾನು ಫ್ರೈಡ್ ರೈಸ್ ತೊಗೊಂಡಿದ್ದೀನಿ. ಇನ್ನು ಅದೆಲ್ಲ ತಿಂತಾ ಇದ್ದಾರೆ. ಶಿವೂರು ಇನ್ನೂ ಖಾಲಿ ಇಟ್ಕೊಂಡು ನಿಂತಿದೆ ನೋಡಿ. ಆಂಧ್ರದಲ್ಲಿ ಇಷ್ಟು ದೊಡ್ಡ ಪ್ಲೇಟಲ್ಲಿ ಏನೇನೆಲ್ಲ ಹಾಕ್ಕೊಟ್ಟಿದ್ದಾರೆ ನೋಡಿ. ಈ ಹಪ್ಪಳ ನನಗೆ ಹಾಕ್ಬಿಟ್ಟಿದ್ದಾರೆ ಶಿವು. ಟೇಸ್ಟ್ ಎಲ್ಲ ಹೆಂಗಿದೆ ಶಿವು? ನಮ್ಮ ಥರನೇ ಇದೆಯಾ? ನಮ್ಮ ಕರ್ನಾಟಕ ಸ್ಟೈಲ್ ಥರ? ಫ್ರೆಂಡ್ಸ್, ನಾವು ಲಾಸ್ಟ್ ಟೈಮ್ ಬಂದಾಗ ಕೂಡ ಇದೇ ಹೋಟೆಲಲ್ಲಿ ಊಟ ಮಾಡಿದ್ದು. ಸಕ್ಕತ್ತಾಗಿರುತ್ತೆ ಊಟ. ಇಲ್ಲಿ ಶ್ರೀನಿವಾಸ ವೆಜ್ ರೆಸ್ಟೋರೆಂಟ್ ಇದು. ಹೋಟೆಲ್ ಅಷ್ಟೊಂದೆಲ್ಲ ರಿಚ್ ಆಗಿಲ್ಲ ಅಂದ್ರೆ ಊಟ ಸಕ್ಕತ್ತಾಗಿರುತ್ತೆ. ಯಾರಾದರೂ ಬಂದಾಗ ಆದೋನಿಲಿ ಈ ಒಂದು ಪ್ಲೇಸ್ ಶ್ರೀನಿವಾಸ ವೆಜ್ ರೆಸ್ಟೋರೆಂಟ್ ಇಲ್ಲೇ ನಿಯರ್ ಬೈ ಬಸ್ ಸ್ಟ್ಯಾಂಡ್ ಇದೆ. ಸೊ ಅಲ್ಲಿ ಊಟ ಮಾಡಿ ತುಂಬ ಚೆನ್ನಾಗಿರುತ್ತೆ. ಕಾಸ್ಟ್ ಎಲ್ಲನೂ ಸೇಮ್ ನಮ್ಮ ಬ್ಯಾಂಗ್ಳೂರ್ ಥರನೇ ಇದೆ. ಟೇಸ್ಟ್ ಅಂತೂ ಸೇಮ್ ಬ್ಯಾಂಗ್ಳೂರಲ್ಲಿ ಹೆಂಗೆ ನಮ್ಮ ಕರ್ನಾಟಕ ಫುಡ್ ಹೇಗಿದ್ರು ಅದೇ ಥರ ಆಗುತ್ತೆ. ನನಗೆ ಪ್ರತಿ ಸಲ ಬಂದಾಗ ಫ್ರೈಡ್ ರೈಸೇ ತಿಂದಿದ್ದೀನಿ, ಅದಕ್ಕೆ ಈ ಸಲ ಫ್ರೈಡ್ ರೈಸ್ ತಿಂದಿದ್ದೀನಿ. ನಾವಿಬ್ರು ಈ ಕಡೆ ಕುತ್ಕೊಂಡಿದ್ದೀವಿ, ನಮ್ಮ ಅವರೆಲ್ಲ ಅಲ್ಲಿ ಕೂತಿದ್ದಾರೆ. ಅವರೆಲ್ಲನೂ ಸೇಮ್, ಅಪ್ಪಾಜಿ ಅಮ್ಮ ಎಲ್ಲರೂ ಇಷ್ಟ 3 ಜನನು ಮೀಲ್ಸ್ ತಗೊಂಡಿದ್ದಾರೆ. ನಮ್ಮ ಅತ್ತೆ ಮಾತ್ರ ನಮ್ಮ ಥರ ಮಸಾಲೆ ದೋಸೆ ತಗೊಳ್ತಾರೆ. ಈ ಒಂದು ಬ್ಲಾಗ್ನ ಯಾರಾದರೂ ಆಂಧ್ರ ಪೀಪಲ್ಸ್ ಯಾರಾದರೂ ನೋಡ್ತಾ ಇದ್ರೆ ಅವರಿಗೋಸ್ಕರ ಒಂದು ಆಂಧ್ರದಲ್ಲಿ ಒಂದು ವಿಶ್ ಮಾಡೋಣ ಅಂತ. అందరికీ నమస్కారం. నేను కూడా మీ నైబర్ అండి. ప్లీజ్ మీ ఛానల్ని సబ్స్క్రైబ్ చేసుకోండి. ఈ ఛానల్ని సబ్స్క్రైబ్ చేసుకోండి. నా ఛానల్ని మీరు సబ్స్క్రైబ్ చేయకండి. ప్లీజ్ చేసుకోండి. థ్యాంక్ యూ అండి. ఎందుకు చేసుకుంటారా? ಥ್ಯಾಂಕ್ ಯು. ಏಮ್ ಇನ್ಫಾರ್ಮೇಶನ್ ಇస్తాం ಫ್ರೆಂಡ್ಸ್, ನಮ್ಮ ಶಿವು ಅವ್ರಿಗೆ ಎಲ್ಲ ಭಾಷೆ ಬರುತ್ತೆ ಫ್ರೆಂಡ್ಸ್. ತೆಲುಗು, ತಮಿಳ್, ಆಮೇಲೆ ಮಲಯಾಳಂ, ಹಿಂದಿ, ಇಂಗ್ಲೀಷ್ ಎಲ್ಲ ಲ್ಯಾಂಗ್ವೇಜ್ ಮಾತಾಡ್ತಾರೆ. ಎಲ್ಲ ಸ್ಟೇಟ್ ಹೋದ್ರು ಕೂಡ ಶಿವು ಅವ್ರ ಲ್ಯಾಂಗ್ವೇಜಲ್ಲೇ ಮಾತಾಡ್ತಾರೆ. ಬಟ್ ಅದೇ ಥರ ನಮ್ಮ ಕರ್ನಾಟಕದಲ್ಲಿ
ಯಾರ್ಯಾರು ಬಂದಿರ್ತಾರಲ್ಲ, ಈಗ ಬೇರೆ ಕಡೆಯಿಂದೆಲ್ಲ ಬಂದಿರ್ತಾರೆ, ಇವಾಗ ಆಂಧ್ರದವರೇ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಅದೇ ತರ ಕಲ್ತ್ರೆ ಹೆಂಗಿರುತ್ತೆ ಫ್ರೆಂಡ್ಸ್. ನಾವೆಲ್ಲ ಲ್ಯಾಂಗ್ವೇಜ್ ಕಲಿತೀವಿ, ಹೆಂಗೆ ಅಂದ್ರೆ ಬ್ಯಾಂಗ್ಳೂರ್ ಪೀಪಲ್ ಆಲ್ ಲ್ಯಾಂಗ್ವೇಜ್ ತರ ಎಲ್ಲ ಲ್ಯಾಂಗ್ವೇಜ್ ಕಲಿತೀವಿ, ಬಟ್ ಅವ್ರು ಯಾವುದು ಕಲಿಯಲ್ಲ. ಅದಕ್ಕೆ ಶಿವು ಎಲ್ಲ ಕಲ್ತ್ಕೊಂಡ್ಬಿಟ್ಟವ್ರೆ. ಎಲ್ಲ ಸ್ಟೇಟ್ ಹೋಗ್ತಾ ಇದ್ದಂಗೆ ಎಲ್ಲ ಸ್ಟೇಟಲ್ಲೂ ಕೂಡ ಅವ್ರವ್ರ ಭಾಷೆನೇ ಮಾತಾಡ್ತಾರೆ. ಬೇಕಾದ್ರೆ ನೋಡಿ ಇವಾಗ ತೆಲುಗು ಮಾತಾಡ್ತಾರೆ. ಶಿವು ಇರ್ಲಿ ಹೇಳಿ ಒಕ್ಕ ಒಕ್ಕ ಏನು ಒಕ್ಕ ಮಾಟ್ ಏನ್ ಮಾತಾಡೋದು? ಹೇಳಿ, ಏನಾದ್ರು ಹೇಳಿ ಶಿವು, ಮಾತಾಡಿ. ఇప్పుడు భోజనం తిను. ನೋಡಿದ್ರ ಹಿಂಗೆ ಇನ್ನು ಬರ್ತಾ ಇರ್ತವೆ. ನಾವು ಶ್ರೀಶೈಲಮಿಂದ ಹೋಗೋವರು ಈ ತರ ಡೈಲಾಗ್ಸ್ಗಳು ಬರ್ತಾ ಇರ್ತವೆ. ಎಲ್ಲರೂ ತೆಲುಗುಲೇ ಮಾತಾಡ್ತಿರ್ತಾರೆ. అట్లా అయింది. ಬಟ್ ಏನಾದ್ರು ಜೈ ಕರ್ನಾಟಕ, ಎಲ್ಲೋದ್ರು ನಾವು ನಮ್ಮ ಕನ್ನಡ ಬಿಡಲ್ಲ ಹಂಗಂತ ಹೇಳ್ಬಿಟ್ಟು ಎಲ್ಲ ಲ್ಯಾಂಗ್ವೇಜ್ ಕಲ್ತ್ಕೋಬೇಕು. ಬಟ್ ನಮ್ಗೆ ಅಷ್ಟೇ ಸೆನ್ಸ್ ಬರೋದು. ಬಟ್ ಎಲ್ಲ ಲ್ಯಾಂಗ್ವೇಜು ನೋಡ್ತೀವಿ. ಬಟ್ ಶಿವು ಥರ ಎಲ್ಲ ನಾವು ನೋಡಿದ ತಕ್ಷಣ ಎಲ್ಲ ಕಲ್ತ್ಕೊಳಕ್ಕಾಗಲ್ಲ. ಬಟ್ ಎಲ್ಲ ನೋಡ್ತೀವಿ. ಬಟ್ ಬರುತ್ತೆ, ಬಟ್ ಸ್ಪಷ್ಟವಾಗಿ ಬರಲ್ಲ, ಫ್ಲೂಯೆನ್ಸಿ ಇರಲ್ಲ. ಬಟ್ ಶಿವು ಸಖತ್ತಾಗಿ ಮಾತಾಡ್ತಾರೆ. ಇದರಲ್ಲಿ ನಾವು 10 out of 10 ಕೊಡ್ತೀವಿ ಶಿವ್ರಿಗೆ. ఎందుకే నేను ఇట్లా పొగుడుతున్నావు? చాలే తిన్నే ఇప్పుడు. ಸರಿ ಫ್ರೆಂಡ್, ತಿನ್ಬೇಕು, ಎಲ್ಲ ತಿನ್ಬಿಟ್ಟವ್ರೆ. ನನ್ನೊಬ್ರು ತಿನ್ನಿಲ್ಲ ಇನ್ನು. ಸೊ ಆಮೇಲೆ ಸಿಗ್ತೀನಿ, ಮತ್ತೆ ಸಿಗ್ತೀನಿ. ಸೊ ನಾವು ಅಲ್ಲಿಂದ ಡೈರೆಕ್ಟ್ ಹೊರಟು ಮಂತ್ರಾಲಯ ಕಡೆ ಬಂದ್ವಿ. ಟೈಮ್ ಬಂದು 3:30 ಆಗಿತ್ತು. ಫ್ರೆಂಡ್ಸ್, ನಾವಿವತ್ತು ರೂಮ್ ಬುಕ್ ಮಾಡಿರೋದು ಶ್ರೀ ರಾಜಧಾಮ ಹತ್ರ. ಇದಿರೋದು ನಿಯರ್ ಬೈ ಮಂತ್ರಾಲಯದಿಂದ ಒಂದು 500 ಮೀಟರ್ ಆಗುತ್ತೆ. ಆನ್ಲೈನ್ ಬುಕ್ಕಿಂಗ್ ಮಾಡಿದ್ವಿ ನಾವು. ಎಸಿ ರೂಮ್ ನಮ್ಮದು ನೋಡಿ. ತುಂಬ ಸ್ಪೇಷಿಯಸ್ ಆಗಿದೆ. ಇದು ಬಾತ್ರೂಮ್. ತುಂಬ ಸ್ಪೇಷಿಯಸ್ ಆಗಿದೆ ರಾಜಧಾಮದಲ್ಲಿ. ಸೊ ಇವಾಗ ಫ್ರೆಶ್ ಅಪ್ ಆಗಿ ಫಾನ್ ಆಫ್ ಮನೆ ಫ್ರೆಂಡ್ಸ್. ನನ್ನ ಫ್ರೆಂಡ್ ಅವ್ರು ಯಾರು ಗೊತ್ತಾ? ನನ್ನ ಫ್ರೆಂಡ್ ಬಂದು ಮೋದಿಜಿ ಅವರು. ಫ್ರೆಂಡ್, ಇವಾಗ ಈ ಥರ ರೆಡಿ ಆಗಿದ್ದೀವಿ. ಇವಾಗ ಸಂಜೆ 6 ಗಂಟೆ ಆಗಿದೆ. ಇವಾಗ ದೇವಸ್ಥಾನದ ಹತ್ರ ಹೋಗಬೇಕು. ಸೊ ಒಂದು 8 ಗಂಟೆ 8:15ವರೆಗೂ ಇದ್ದುಬಿಟ್ಟು ನೆಮ್ಮದಿಯಾಗಿ ಎಲ್ಲ ನೋಡಿಕೊಂಡು, ಏನೆಲ್ಲ ನೋಡ್ಕೊಂಡು ಅಂದರೆ ದೇವರ ದರ್ಶನ ಮಾಡಿಕೊಂಡು, ನಮ್ಮ ಮನಸ್ಸಿನಲ್ಲಿರುವ ಬೇಡಿಕೆನೆಲ್ಲ ಬೇಡ್ಕೊಂಡು ಸ್ವಲ್ಪ ಹೊತ್ತು ಮನಃಶಾಂತಿಯಿಂದ ಇದ್ದು ಬರ್ತೀವಿ ಫ್ರೆಂಡ್ಸ್. ಬನ್ನಿ. ಯಾಕೆ ಹಿಂಗೆ ನೋಡ್ತಾ ಇದ್ದೀರಾ? ರಾತ್ರಿ ಹೊತ್ತು ಬಂದರೆ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಇರುತ್ತೆ ಇಲ್ಲಿ. ಇವಾಗಿನ ಬೆಳಕೆ ಅಲ್ಲ. ರಾಯರ ಅನುಗ್ರಹ ಇದ್ರೇ ಮಂತ್ರಾಲಯಕ್ಕೆ ಬರೋಕ್ಕಾಗೋದು ಅಂತ ಹೇಳ್ತಾರೆ. ಅದೆಷ್ಟು ಸತ್ಯ ಅಲ್ವಾ? ನಾನು ಮೊದಲನೇ ಸಲ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದಾಗ ಏನೂ ಹೋಪ್ಲೆಸ್ ಆಗಿ ಬಂದಿದ್ದೆ. ಯಾವುದೇ ಒಂದು ಆಸೆಗಳು ಏನೂ ಇರಲಿಲ್ಲ. 2ನೇ ಸಲ ಬಂದ ಮೇಲೇ ನಾನು ಯೂಟ್ಯೂಬ್ ಅಂತ ಎಲ್ಲ ಸ್ಟಾರ್ಟ್ ಮಾಡಿದ್ದು. ಸೊ ಈ ಸಲ ಬಂದಾಗ ಯೂಟ್ಯೂಬಲ್ಲಿ ಸ್ವಲ್ಪ ಮತ್ತು ಇನ್ಸ್ಟಾಗ್ರಾಮಲ್ಲಿ 1K ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದಾರೆ ನನಗೆ. ಸೊ ಈ ಥರ ನನಗೆ ಡೈಲಿ ವ್ಲಾಗ್ ಮಾಡಬೇಕು, ಡೈಲಿ ಈ ಥರದ್ದು ಏನಾದರೂ ಒಂದು ವೀಡಿಯೋ ಮಾಡಬೇಕು ಅಂತ ಎಲ್ಲ ಅನಿಸಿದ್ದು ಇಲ್ಲಿಗೆ ಬಂದ ಮೇಲೇ ನನಗೆ. ಸೊ ಏನಾದರೂ ಮಾಡಬೇಕು, ಸೊ ನಾವ್ಯಾಕೆ ಯಾವಾಗಲೂ ಹೀಗೆ ಇರಬೇಕು ಅಂತೆಲ್ಲ ನಾನು ತುಂಬ ಅಂದ್ಕೊಂಡಿದ್ದೀನಿ. ಸೊ ರಾಯರ ದೇವಸ್ಥಾನಕ್ಕೆ ಬಂದಮೇಲೆ ನಾನು ಚೇಂಜ್ ಆಗಿದ್ದು. ಸೊ ಈ ಸಲ ಬಂದಾಗ ಕಂಪ್ಲೀಟ್ ಪಾಸಿಟಿವ್ ಆಗಿ ಬಂದಿದ್ದೆ ನಾನು. ಮದುವೆಗೆ ಮುಂಚೆ ಯಾವತ್ತೂ ರಾಯರನ್ನ ಪೂಜೆ ಮಾಡಿದ್ದಾಗಲಿ ಅಥವಾ ರಾಯರದೊಂದು ಫೋಟೋ ಇಟ್ಕೊಂಡಿರೋದಾಗಲಿ ಅಥವಾ ರಾಯರು ಮಠಕ್ಕೆ ಬಂದಿದ್ದಾಗಲಿ ಇಲ್ಲವೇ ಇಲ್ಲ. ಮದುವೆ ಆದಮೇಲೆ ನನಗಿಷ್ಟು ಚೇಂಜಸ್ ಆಗಿರೋದು. ಇದಕ್ಕೆಲ್ಲ ಕಾರಣ ನಾನು ನಮ್ಮ ಶಿವು ಅವ್ರಿಗೇ ಹೇಳ್ತೀನಿ. ಬಿಕಾಸ್ ಅವರು ರಾಯರು ನಂಬೋದ್ರಿಂದನೇ ನಾನು ಅವ್ರನ್ನ ನೋಡಿ ನಂಬೋದಕ್ಕೆ ಸ್ಟಾರ್ಟ್ ಆಗಿದ್ದು, ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದು. ನಿಜವಾಗ್ಲೂ ರಾಯರಿದ್ದಾರೆ, ರಾಯರನ್ನ ನಂಬಿ. ಮತ್ತು ಈ ಸಲ ಒಂದು ಬೋರ್ಡ್ ಹಾಕಿದ್ರು ಮಂತ್ರಾಲಯದಲ್ಲಿ ರಾಯರು ದರ್ಶನ ಮಾಡಬೇಕಾದ್ರೆ. ಆ ಒಂದು ಲೈನ್ ನಂಗೆ ಸಖತ್ ಇಷ್ಟ ಆಯಿತು.
ರಾಯರ ಹತ್ರ ಸಮಸ್ಯೆಗಳನ್ನ ಹೇಳ್ಕೋಬೇಡಿ, ಸಮಸ್ಯೆಗೆ ಹೇಳಿ ನಮ್ಮಲ್ಲಿ ರಾಯರಿದ್ದಾರೆ ಅಂತ. ಈ ಲೈನ್ ನಂಗೆ ಸಖತ್ ಇಷ್ಟ ಆಯಿತು. ಇದು ಇನ್ನೂ ಪಾಸಿಟಿವ್ ಮಾಡ್ತು ನನಗೆ. ಯಾರು ನಮ್ಮ ವೀಡಿಯೋಸ್ ಎಲ್ಲ ನೋಡಿ ಆಡ್ಕೊಂಡು ನಕ್ಕಿದ್ರೂ ಕೂಡ ನಾನು ಹೇಳೋದಿಷ್ಟೇ, ನಮ್ಮಲ್ಲಿ ರಾಯರಿದ್ದಾರೆ. ರಾಯರಿಂದನೇ ಸ್ಟಾರ್ಟ್ ಮಾಡಿರೋ ಈ ಒಂದು ಜರ್ನಿ, ರಾಯರಿಂದನೇ ಅದು ಕೊನೆಗೊಳ್ಬೇಕು ಅನ್ನೋದೇ ನನ್ನ ಆಸೆ. ಸೊ ನಾವು ಸಂಜೆ ಹೋಗಿದ್ರಿಂದ ಸಖತ್ತಾಗಿ ದರ್ಶನ ಮಾಡಿದ್ವಿ ರಾಯನ. ಏನಿಲ್ಲ ಅಂದರೂ 2 ನಿಮಿಷ ನಿಂತಿದ್ದೀವಿ, ಅಷ್ಟು ಫ್ರೀ ಇತ್ತು. ತುಂಬ ಚೆನ್ನಾಗಿ ದರ್ಶನ ಮಾಡಿದ್ವಿ. ನೋಡಿ ಇವಾಗ ಆಲ್ರೆಡಿ ಎಷ್ಟು ಜನ ಬಂದಿದ್ದಾರೆ. ಫ್ರೆಂಡ್ಸ್, ಫಸ್ಟ್ ಟೈಮ್ ನಾನು ಮಂತ್ರಾಲಯದಲ್ಲಿ ಪ್ರಸಾದ ಸೇವನೆ ಮಾಡ್ತಾ ಇರೋದು. ಸೊ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು ಎಕ್ಸ್ಪೀರಿಯನ್ಸ್. ಸೊ ಇವಾಗ ಏನು ನೀವು ನೋಡ್ತಾ ಇದ್ದೀರಾ, ಇದು ಊಟದ ಹಾಲು. ಸೊ ಎಲ್ಲರೂ ಇಲ್ಲಿಗೆ ಬಂದ್ಬಿಟ್ಟು ಊಟ ಮಾಡೋದು. ನೀವು ಹೇಳಿ ಏನಾದರೂ, ಮಂತ್ರಾಲಯಕ್ಕೆ ಇದು 3ನೇ ಸಲ ನನ್ನನ್ನು ಕರ್ಕೊಂಬಂದಿದ್ದೀರಲ್ಲ, ಹೆಂಗೆ ಅನ್ನಿಸ್ತಾ ಇದೆ ಫೀಲಿಂಗ್? ಚೆನ್ನಾಗಿ ಅನಿಸ್ತಿದೆ. ಅಷ್ಟೇ, ಒಂದೇ ವಾಕ್ಯ. ಹೌದು, ಇದು ಒಂದೇ ವಾಕ್ಯದಲ್ಲಿ ಉತ್ತರಿಸಿ, ಒಂದು ವಾಕ್ಯದಲ್ಲಿ ಕೇಳಿದ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸುತ್ತಿದ್ದೇನೆ. ಹೋಗ್ಲಿ ಬಿಡಿ. ಎಲ್ಲರೂ ಗುಡ್ ನೈಟ್ ಹೇಳ್ಬಿಡಿ ನನ್ನ ವ್ಲಾಗ್ಗೆ. ಗುಡ್ ನೈಟ್, ಶುಭರಾತ್ರಿ. ಗುಡ್ ನೈಟ್ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಂಬಿಕಾ ಶಿವ ವ್ಲಾಗ್ಸ್. ಇದ್ರಲ್ಲೂ ಎಲ್ಲ ಮಾಲೆಲ್ಲ ಸಿಗ್ತೀಯ ಅಂತ ಅನ್ಕೊಂಡಿದ್ದೆ. ನೀವು ನೋಡ್ರೆ ವ್ಲಾಗಲ್ಲಿ ಸಿಗ್ತೀರಾ? ವ್ಲಾಗಲ್ಲೇ ಸಿಗೋದು ನಾವು, ಇನ್ನೆಲ್ಲಿ ಸಿಗೋಣ? ಸರಿ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಈ ವ್ಲಾಗ್ನ ಫುಲ್ ನೋಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಿಸ್ ಮಾಡಿದೆ. ಬಾಯ್ ಬಾಯ್, ಗುಡ್ ನೈಟ್.